ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮನೆ ಟೇಸ್ಟಿಯಾದ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಬೇಳೆ ಪುಟ್ಟ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಇದು 4 ಜನಕ್ಕೆ ಆಗುತ್ತೆ. ಮತ್ತು ತರಕಾರಿ ನಮ್ಮಲ್ಲಿ ಕ್ಯಾರೆಟು, ನೌಕಲ್ಲು, ಹುಳ್ಳಿಕಾಯಿ ಇತ್ತು, ಅದನ್ನು ತೊಗೊಂಡಿದ್ದೀನಿ ನಾನು. ಇವಾಗ ಎಲ್ಲನೂ ಸೇರಿ ಒಟ್ಟಿಗೆ ತೊಳ್ಕೊಂಡು ಬರ್ತೀನಿ. ತೊಳ್ಕೊಂಡು ಬಂದು ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆಲ್ಲ ಒಟ್ಟಿಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಇವಾಗ ನಾನು ಇದು ಒಗ್ಗರಣೆಗೆ, ಇದು ಪುಡಿ ಮಾಡೋಕ್ಕೆ ಬೇಡಿಗೆ ಮೆಣಸಿನ್ಕಾಯಿ 8, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 3 ಲವಂಗ, ಒಂಚೂರು ಚಕ್ಕೆ, ಒಂಚೂರು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಪುಟಾಣಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಪುಟಾಣಿ ಹುಣ್ಸೆಹಣ್ಣು ಅದು ಇವಾಗ ಟೊಮೊಟೊ, ಈರುಳ್ಳಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಇಷ್ಟು ತೊಗೊಂಡಿದ್ದೀನಿ. ಈಗ ಪುಡಿ ಮಾಡೋದಕ್ಕೆ ಎಲ್ಲ ಹುರ್ಕೊಳ್ಳೋಣ. 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಚಕ್ಕೆ, ಲವಂಗ ಹಾಕಿದ್ದೀನಿ. ಅದಕ್ಕೆ ಇವಾಗ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸೋಣ. ಮೆಣಸಿನ್ಕಾಯಿ, ಕೊಬ್ಬರಿ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸಿ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಬೇಡ. ಉದ್ದಿನಬೇಳೆ, ಕಡಲೆಬೇಳೆ ಮಾತ್ರ ಸ್ವಲ್ಪ ಬ್ರೌನ್ ಆಗಬೇಕು. ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ. ಪುಡಿ ಅಂದರೆ ನುಣ್ಣಗೆ ಪುಡಿ ಮಾಡಬಾರ್ದು, ತರಿಯಾಗಿರಬೇಕು, ರವೆ ಥರ ಇರಬೇಕು. ಫುಲ್ ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಬಿಸಿಬೇಳೆ ಬಾತು. ರವೆ ಥರ ಪುಡಿಯಾಗಿರಬೇಕು. ಪುಡಿ ಮಾಡ್ಕೊಂಬರ್ಬೇಕು. ಇವಾಗ ಪುಡಿ ಮಾಡ್ಕೊಂಬಂದ್ಬಿಡೋಣ. ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿದೆ. ನಾನು ಎಷ್ಟು ಅಕ್ಕಿ ಬೇಳೆ ತೊಗೊಂಡಿದ್ದೀನೋ ಅಷ್ಟಕ್ಕೆ ಕರೆಕ್ಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಇದು ಈಸಿ ಕೆಲಸ. ನಾನು ಯಾವತ್ತೂ ಬಿಸಿಬೇಳೆ ಬಾತ್ ಪುಡಿ ಪಾಕೆಟ್ ತರೋದಿಲ್ಲ, ಇದೇ ಥರ ಮಾಡ್ಕೊಳ್ತೀನಿ. ಈಗ ಒಗ್ಗರಣೆ ಮಾಡೋಣ. ಇದು ಸ್ವಲ್ಪ ಸಾಸಿವೆ, ಎಣ್ಣೆ, ಕರಿಬೇವು, ಒಂದು ಈರುಳ್ಳಿ ತೊಗೊಂಡು ಬಂದಿದ್ದೀನಿ. ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಇದಕ್ಕೆ ಒಂದು 4 ಗೋಡಂಬಿ ಹಾಕ್ಕೊಳ್ತೀನಿ ನಾನು. ನಿಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 5-6 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ಮತ್ತು ಟೊಮೊಟೊ ಹಾಕ್ಬಿಡೋಣ. ಇದಕ್ಕೆ ಟೊಮೊಟೊ ಹಾಕಿ ಅದು ಮೆತ್ತಗಾಗಬೇಕು. ಗೋಡಂಬಿ ಸ್ವಲ್ಪ ಬ್ರೌನ್ ಆಗಿದ ತಕ್ಷಣ ಟೊಮೊಟೊ ಹಾಕಿ ಟೊಮೊಟೊನ ಚೆನ್ನಾಗಿ ಬೇಯಿಸೋಣ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು. ನೀವು ಯಾವುದೇ ಒಗ್ಗರಣೆ ಹಾಕಿದ್ರೂ ಸ್ವಲ್ಪ ಉಪ್ಪು ಹಾಕಿದ್ರೇ ಟೇಸ್ಟ್ ಬರೋದು. ನೋಡಿ ಆ ಕಡೆ ಕುಕ್ಕರಲ್ಲಿ ಎಲ್ಲ ಬೆಂದಿದೆ ಚೆನ್ನಾಗಿ. ಇವಾಗ ಈ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಪಕ್ಕದಲ್ಲಿ ಮತ್ತೆ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಆ ಬಿಸಿನೀರು ಎತ್ತಿ ಇವಾಗ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಪುಡಿ ಹಾಕ್ಕೊಂಬಿಡೋಣ ಫಸ್ಟು, ಆಮೇಲೆ ಬಿಸಿನೀರು ಹಾಕ್ಕೊಳ್ಳೋಣ. ಪುಡಿ ನಾವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಹಾಕಿದ್ದೀನಲ್ಲ ಅದ್ರ ಜೊತೆ ಇದು ಫ್ರೈ ಮಾಡಿಕೊಂಡು ಮತ್ತು ಇವಾಗ ಬಿಸಿನೀರು ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಜಾರಲ್ಲಿ ಸ್ವಲ್ಪ ಪುಡಿ ಇತ್ತು ಅಂತ. ಇವಾಗ ಅದು ಹಾಗೆ ಬಿಸಿನೀರು ಹಾಕ್ಬಿಡೋಣ. ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸೋಣ. ಇದಕ್ಕೆ ಸ್ವಲ್ಪ ಹೊತ್ತು ಕುದಿಸಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಡ್ಬೇಕು. ಇವಾಗ ನಾನು ಆ ಕಡೆ ಕುಕ್ಕರಲ್ಲಿ ಬೇಯಿಸಿರೋ ತರಕಾರಿಗೆಲ್ಲ ಉಪ್ಪು ಹಾಕಿಲ್ಲ, ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಸೇರಿ ಎಷ್ಟು ಬೇಕೋ ಒಟ್ಟಿಗೆ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ಕುದಿಸ್ಬಿಟ್ಟು ಕುಕ್ಕರ್ ಒಳಗಡೆ ಇದನ್ನು ಹಾಕ್ಬಿಡೋಣ. ರುಚಿಯಾದ ಬಿಸಿಯಾದ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಬೆಳಗಿನ ತಿಂಡಿ. ಬಿಸಿಬೇಳೆ ಬಾತ್ ಯಾರಿಗೂ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ನಾನು ಬಿಸಿಬೇಳೆ ಬಾತ್ ಆಗಲೇ ಹೇಳ್ದಾಗೆ ಅಂಗಡಿಯಿಂದ ತರಲ್ಲ ಪುಡಿ, ಮನೆಯಲ್ಲೇ ಈ ಥರ ಪುಡಿ ಮಾಡ್ಕೊಳ್ತೀನಿ. 2 ನಿಮಿಷದ ಕೆಲಸ ಇದು, ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. ನಮಗೆ ಫ್ರೆಶ್ ಆಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಅದೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ ನೀವು. ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು. ತಣ್ಣೀರು ಯಾವತ್ತೂ ಹಾಕಬೇಡಿ. ತಣ್ಣೀರು ಹಾಕಿದ್ರೆ ಅದು ಟೇಸ್ಟೇ ಬರೋದಿಲ್ಲ. ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಹಾಕಿದ್ರೇ ಟೇಸ್ಟ್ ಬರೋದು. ಅದಕ್ಕೆ ಇನ್ನೊಂದು ಸ್ಟವಲ್ಲಿ ನಾನು ಬಿಸಿ ನೀರು ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಆದರೂ ಕುದಿಲೇಬೇಕು. ಇವಾಗೆಲ್ಲ ಹಾಕಿದ್ದೀವಲ್ಲ, 5 ನಿಮಿಷ ಆದರೂ ಕುದಿದ್ರೆ ಉಪ್ಪು ಖಾರ ಎಲ್ಲ ತರಕಾರಿಗೆ, ಬೇಳೆಗೆ, ಅಕ್ಕಿ ಎಲ್ಲ ಬೇಯಿಸಿರೋದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನನಗೆ ಎಲ್ಲರೂ ಹೆಲ್ಪ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಿಸಿಯಾದ ರುಚಿಯಾದ ಬಿಸಿಬೇಳೆ ಬಾತ್ ರೆಡಿ ಆಗಿದೆ, ಸವಿಯಲು ಸಿದ್ಧ. ಬನ್ನಿ ಎಲ್ಲರೂ ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ ಅಲ್ವ? ತುಂಬ ಚೆನ್ನಾಗಿದೆ.